ನೋಡ್ತಿದ್ದೀರಾ ಉಪ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕಾರ್ಯಕರ್ತರೊಂದಿಗೆ ಶಾಸಕ ಪ್ರಭು ಚವ್ಹಾಣ್ ಶರಣು ಸಲ್ಗಾರ್ ಶಿರಡಿ ಸಾಯಿಬಾಬಾ ದರ್ಶನ. ಹೌದು ವೀಕ್ಷಕರೇ, ಶ್ರಾವಣ ಮಾಸದ ಪ್ರಯುಕ್ತವಾಗಿ ಮಾಜಿ ಸಚಿವರು ಹಾಗೂ ಔರಾದ್ವಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಏರ್ಪಡಿಸಿದಂತಹ ಸಾಯಿಬಾಬಾ ದರ್ಶನ ಮತ್ತು ದಾಸೋಹದಲ್ಲಿ ಬೀದರ್ ಜಿಲ್ಲೆಯ ಭಾಜಪಾ ಕಾರ್ಯಕರ್ತರು ಹಾಗೂ ಗಣ್ಯರು ಭಾಗವಹಿಸಿದರು. ಇನ್ನು ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗಾರ್ ತಮ್ಮ ತಾಲೂಕಿನ ಭಾಜಪಾ ಮುಖಂಡರೊಂದಿಗೆ ಭಾಗವಹಿಸಿದರು. ಇನ್ನು ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ 1200 ಕಾರ್ಯಕರ್ತರು ಕುಟುಂಬ ಸಮೇತ ಆಗಸ್ಟ್ 11ರಂದು ಶಿರಡಿ ಸಾಯಿಬಾಬಾ ದರ್ಶನವನ್ನ ಪಡೆದರು. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದಂತಹ ಶಾಸಕ ಶರಣು ಸಲ್ಗಾರ್ ಅವರು ಜಿಲ್ಲೆಯಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಜೀವನ ಸುಖಮಯವಾಗಲಿ, ನಾಡು ಸಮೃದ್ಧಿಯಾಗಲಿ ಅಂತ ಬೇಡ್ಕೊಂಡ್ರು. ಇನ್ನು ಜೊತೆಗೆ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಮಾತನಾಡಿ, ಶ್ರಾವಣ ಮಾಸದ ಪ್ರಯುಕ್ತ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಹಲವು ವರ್ಷಗಳಿಂದ ನಂತರ ಸಪ್ತಾಹ ಕಾರ್ಯಕ್ರಮ ಕೂಡ ನಡೆಯುತ್ತಿದ್ದು, ಇಂತಹ ವಿಶೇಷ ಪೂಜೆಯಲ್ಲಿ ಭಾಗವಹಿಸುವ ಸೌಭಾಗ್ಯ ಕ್ಷೇತ್ರದ ಜನರಿಗೆ ಸಿಗಬೇಕೆಂಬ ಉದ್ದೇಶದಿಂದ ಕಾರ್ಯಕರ್ತರ ಜೊತೆಗೆ ದೇವರ ದರ್ಶನವನ್ನ ಪಡೆಯಲಾಗ್ತಿದೆ ಅಂತ ಹೇಳಿದರು. ಜೊತೆಗೆ ಸಂತ ಸಾಯಿಬಾಬಾ ಪವಾಡ ಪುರುಷರು ಸಾಧಾರಣ ಫಕೀರನಾಗಿ ಜೀವನ ಸಾಗಿಸುತ್ತಿದ್ದರು. ಅವರ ಪವಾಡ ಕಾರ್ಯಗಳು ಸಾಕಷ್ಟಿವೆ. ಇನ್ನು ಬಾಬಾರ ಮಹಿಮೆ ದೇಶವಲ್ಲದೆ ಹೊರ ಜಗತ್ತಿಗೂ ಕೂಡ ಪರಿಚಿತವಾಗಿದೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸೇರಿದಂತೆ ಅನೇಕ ದೇಶದ ಭಕ್ತರು ಕೂಡ ಶಿರಡಿಗೆ ಆಗಮಿಸಿ ಸಾಯಿಬಾಬಾ ಎದುರು ತಲೆಬಾಗಿ ನಮಿಸ್ತಾರೆ. ಇನ್ನು ಕಷ್ಟವೆಂದು ಬರುವ ಭಕ್ತರ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಶ್ರದ್ಧೆಯಿಂದ ಬೇಡಿಕೊಂಡಂತಹ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತೆ ಎಂದು ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ಕೊಂಡಾಡಿದ್ರು. ಇನ್ನು ಹಿಂದೆ ಕೇವಲ ಔರಾದ್ವಿ ಕ್ಷೇತ್ರದ ಕಾರ್ಯಕರ್ತರಿಗೆ ಶಿರಡಿ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇದೀಗ ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು ಆಗಮಿಸಿ ಸಾಯಿಬಾಬಾರವರ ದರ್ಶನವನ್ನ ಪಡೆದಿದ್ದಾರೆ. ಎಲ್ಲರ ಬೇಡಿಕೆಗಳನ್ನ ಸಾಯಿಬಾಬಾ ಈಡೇರಿಸಲಿ ಅಂತ ಬೇಡ್ಕೊಂಡ್ರು. ಇದೇ ವೇಳೆ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಶಾಲೆ ಹೊದಿಸಿ ಸನ್ಮಾನಿಸಲಾಯಿತು. ನಂತರ ದರ್ಶನ ಪಡೆಯಲಾಯಿತು. ಇದಕ್ಕೂ ಮುನ್ನ ದಿನ ಮಹಾರಾಷ್ಟ್ರದ ಪುಣ್ಯಸ್ಥಳ ಶನಿ ಸಿಂಗ್ನಾಪುರ್ ಶನೀಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೂಡ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಗುಂಡಪ್ಪ ಬಿರಾದರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್, ಮುಖಂಡರಾದ ಬಸವರಾಜಾರ್ಯ, ಧೋಂಡಿ ಬಾನರೋಟೆ, ಶಿವಾಜಿರಾವ್ ಪಾಟೀಲ್, ಮುಂಗ್ನಾಳ್, ಉಮೇಶ್ ನಾಯಕ್, ಬಾಲಾಜಿ ನಾಯಕ್, ಕಿರಣ್ ಪಾಟೀಲ್, ಅರ್ಹಂತ್ ಸಾವಳೆ, ಶಿವರಾಜ್ ಅಲ್ಮಾಜೆ, ಕೇರ್ಬಾ ಪವಾರ್, ಸಂತೋಷ್ ಪೊಕಲ್ವಾರ್, ಪ್ರದೀಪ್ ಪವಾರ್, ಸಿದ್ದು ಬಿರಾದರ್, ರಾಜೇಂದ್ರ ಮಾಳಿ, ದಿನೇಶ್ ಅಕ್ಷಳೆ, ಅಶೋಕ್ ಅಲ್ಮಾಜೆ, ಔರಾದ್ ಮಂಡಲ ಅಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ, ಬಸವ ಕಲ್ಯಾಣ ಮಂಡಲ ಅಧ್ಯಕ್ಷ ಜ್ಞಾನೇಶ್ವರ್ ಮುಳೆ, ಜಿಲ್ಲಾ ಸಹ ವಕ್ತಾರ ಗುರುನಾಥ್ ರಾಜಗಿರ, ಜಿಲ್ಲಾ ಕಸಾಪ ಅಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ, ವೈಜ್ಞಾನಿಕ ಪರಿಷತ್ತಿನ ರಾಜ್ಯ ಸಂಚಾಲಕ ದಾನಿ ಬಾಬುರಾವ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. जापान, अमेरिका, ऑस्ट्रेलिया, वहां से भी लोग शिरडी को आते हैं, माता टेकने को आते हैं। एक फकीर, इसलिए शिरडी बाबा में चमत्कार है। आपकी जो भी मांगनी है, जो भी मुराद है, जो आपके दिल में इच्छा है, वो आप मांगिए। और आपको एक ही विनती करता हूँ, भाषण ज्यादा करने वाला नहीं हूँ, राशन टाइम हो गया राशन का, इसीलिए सभी लाइन में जाना है। गेट नंबर 6 पे आना है। मैं रहूंगा, शासक रहेंगे, सभी लोग रहेंगे, लाइन करके जाना है। इतना अच्छा से शिरडी वाले का इतना हमको आशीर्वाद है, ऐसा तो 36 कोटि देवों का आशीर्वाद हमारे पे है, चरणों पे है। अभी हमारा अध्यक्ष बोला आगे भी हैट्रिक होगी, इस तरह की हैट्रिक बोल दिया, इसलिए मैं बोला मैं जो भी काम करता हूँ ना, अरे इधर हैट्रिक होता ये हैट्रिक वाले हैट्रिक हुआ गया नहीं, मेरा ऐसा ही है, कौन होता पता नहीं चलता। इसीलिए आप सभी का स्वागत करता हूँ। और मैं बोला ना साहब, हिमने साहब ऐसा ऐसा भगवान का ज्यादा करेंगे, 100% कभी भगवान आपको कम नहीं करेगा। इसलिए इसके बाद अभी चलना है, चलो तिरुपति। कहाँ चलना है? चलो तिरुपति। लेकिन अभी नहीं, वो जरा बड़ा काम है, उसका थोड़ा टाइम लगेगा, लेकिन करूंगा। उसके बाद में होने के बाद चलो अयोध्या राम मंदिर, जय श्री राम। लेकिन उसको टाइम है, बताऊंगा। लेकिन मैं जो बोलता हूँ पत्थर की रेख है, करेक्ट है ना? कभी झूठ बोला, कभी उल्टा किया नहीं। उसके लिए सभी को मैं और एक बार स्वागत करता हूँ। ऐसे लाइन से बैठना है, कोई गड़बड़ करना नहीं है। ಹಿಂದೆ ಸೈಡ್ ಅಣ್ಣ थोड़ी
सिंगल लाइन जब बैठ के खाओ ना, बैठ के खाओ सब लोग, बैठ के खाओ जगह पे। उधर प्लेट ಒಂದೊಂದು ಪ್ಲೇಟ್ ಹಾಕ್ತೀವಿ लाइन लाइन ಒಂದೇ लाइन सिंगल लाइन ಮಾಡ್ರಿ, सिंगल लाइन